ಕಲಘಟಗಿ ಪಟ್ಟಣದ ಜಿಇ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ವಿವಿಧ ಒಕ್ಕೂಟಗಳ ಉದ್ಘಾಟನಾ ಸಮಾರಂಭವು ಗುರುವಾರದಂದು ಅರ್ಥಪೂರ್ಣವಾಗಿ ಜರುಗಿಸಲಾಯಿತು. ಉದ್ಘಾಟಕರಾಗಿ ಲೆಫ್ಟಿನೆಂಟ್ ಕರ್ನಲ್ ಸೂಸನ್ ರಾಯ್, ಧಾರವಾಡದ ಕಮಾಂಡಿಂಗ್ ಆಫೀಸರ್ 5 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ರವರು ವಹಿಸಿ ವಿದ್ಯಾರ್ಥಿಗಳ ಬದುಕಿನ ಕುರಿತು ಮಾಹಿತಿಗಳನ್ನು ಹಂಚಿಕೊಂಡರು. ಜೊತೆಗೆ ಪ್ರಾಚಾರ್ಯರಾದ ಶ್ರೀಮತಿ ಶಾರದಾ ಹಾದಿಮನಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ನೀವೆಲ್ಲ ಐತೆ, ನಿಮ್ಗೇನು ಚಟ ಐತೀಗ, ಮಾತಾಡೋ ಚಟ ಐತಿ. ಯಾವಾಗ ಒಂದು ಫಂಕ್ಷನ್ ಐತಿ, ಯಾರು ಎದ್ದು ಹೋಗ್ಬೇಡ್ರಿ. ಯಾಕಂದ್ರೆ ಬಂದು ಗೆಸ್ಟಿಗೆ ಏನಾಗೈತಿ, ಅವ್ರು ಚಲೋ ಆಗಿಲ್ಲ. ನೀವೆಲ್ಲ ಚಲೋ ಇದ್ರೆ ಪತ್ರಕರ್ತರು ಸಹಿತ ಈ ಸಾಲ್ ಚಲೋ ಐತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಮತ್ತೊಂದು ಏನಾರು ಬರೀತಾರೆ. ಅವಾಗ ಏನು ಮಾಡೋರು ನೀವು? ಸಾಲ್ ಚಲೋ ಇರಬೇಕು, ನಿಮ್ಮಿಂದ ಹೆಚ್ಚು ಹುಡುಗರು ಬರಬೇಕು. ಆಮೇಲೆ ಅವ್ರು ಸ್ವಂತ ಎಲ್ಲ ಹಳ್ಳಿ ಹುಡುಗರು ಬರ್ತಾರೆ, ದೇವಿಕೊಬ್ಬ ತನಕ ಈ ಕಡೆ ಬರ್ತಾರೆ. ಕಾಲೇಜ್ ಅವ್ರಿಗೆ ಇಲ್ಲ ಅಂದ್ರೆ ಅವ್ರಿಗೆ ಸರ್ ಬರ್ತಾರೆ. ಎಲ್ಲರೂ ಕೂಡಿ ಮಾಡಿ ಎಷ್ಟು ವರ್ಷದಿಂದ ಇದೇ ರೀತಿ ನಡೆದು ಇಷ್ಟೆಲ್ಲ ಭವ್ಯ ಆಗಬೇಕಾದ್ರೆ ನೀವು ಅದಕ್ಕೆ ಎಲ್ಲೋ ಒಂದು ಕಾರಣದಾಗ ಇರ್ತಿ ಹುಡುಗರಿಲ್ಲ ಇಂಥ ಬಿಲ್ಡಿಂಗ್ ಕಟ್ಟರೆ ಏನು ಮಾಡೋದು ಅಲ್ಲ. ಇನ್ನು ಮುಖ್ಯ ಅತಿಥಿಗಳಾಗಿ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಗಳಾದ ಕೆಬಿ ಪಾಟೀಲ್ ಕುಲಕರ್ಣಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅತಿಥಿಗಳಾಗಿ ಆಡಳಿತ ಮಂಡಳಿ ಸದಸ್ಯರಾದ ಎಂಎ ಬರದಾನಿ, ಜಿಇ ಶಾಲೆಯ ಸಂತೋಷ್ ಬಿಜಾಪುರ್, ಜೆಇಎಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಧರ್ ಕೆ ಪಾಟೀಲ್ ಕುಲಕರ್ಣಿ, ಆಡಳಿತ ಅಧಿಕಾರಿಗಳಾದ ಬಿಎಚ್ ಪಾಟೀಲ್ ಇದ್ದರು. ಡಾಕ್ಟರ್ ವಿಪಿ ಬೂದನೂರು ಸ್ವಾಗತಿಸಿದ್ದು, ವಿವಿಧ ವಿಷಯಗಳ ಉಪನ್ಯಾಸಕರು, ಕಚೇರಿ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇಲಿಯಾಸ್ ಕಿಡದಣ್ಣಯವರ್, 9 ಲೈವ್ ನ್ಯೂಸ್, ಕಲಘಟಗಿ.